ಫ್ರೆಂಡ್ಸ್, ನಾನಿವತ್ತು ಹಸಿ ಅವರೆಕಾಳು ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಸಿ ಅವರೆಕಾಳು ಮತ್ತು ಟೊಮೆಟೊ, ಆಲೂಗಡ್ಡೆ ಒಂದು 4 ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನಾನು ಇದನ್ನು ಹುಣಸೆ ಹಣ್ಣು ರುಬ್ಕೊಳ್ಳೋದಕ್ಕೆ ಒಂದು ನಿಂಬೆ ಗಾತ್ರ ಆದರೆ ಸಾಕು. ಹುರ್ಗಡ್ಲೆ ಆಪ್ಷನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಾಳೆ ಹಾಕ್ಕೊಂಬಿಡಿ. ಖಾರದ ಪುಡಿ, ಅಚ್ಚ ಖಾರದ ಪುಡಿ 2 ಸ್ಪೂನು, ಸಾಂಬಾರು ಪುಡಿ ಅರ್ಧ ಸ್ಪೂನು, ಅರಿಶಿನ ಪುಡಿ ಅರ್ಧ ಸ್ಪೂನು, ಉಪ್ಪು ರುಚಿಗೆ, ತೆಂಗಿನಕಾಯಿ ಅರ್ಧ, ಕರಿಬೇವು, ಸಾಸಿವೆ, ಎಣ್ಣೆ, ಈರುಳ್ಳಿ ರುಬ್ಬೋದಕ್ಕೆ 2, ಅರ್ಧ ಈರುಳ್ಳಿ ಒಗ್ಗರಣೆಗೆ, ಸ್ವಲ್ಪ ಕೊತ್ತಂಬರಿ, 1 ಟೊಮೆಟೊ ರುಬ್ಕೊಳ್ಳೋದಕ್ಕೆ. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ. ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಈಗ ಈರುಳ್ಳಿ, ಹುಣಸೆ ಹಣ್ಣು, ತೆಂಗಿನಕಾಯಿ ಇದು ಹಾಕಿ ಫಸ್ಟು ರುಬ್ಕೊಂಬಿಡಿ. ಆಮೇಲೆ ಟೊಮೆಟೊ, ಖಾರದ ಪುಡಿ, ಕೊತ್ತಂಬರಿ ಹಾಕಿ ರುಬ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಬಿಡಿ, ಸಾಸಿವೆ ಚಿಕ್ಕಿಟ ಅಂದ ತಕ್ಷಣ. ಹಿಂಗೆ ಸ್ವಲ್ಪ ಹಾಕ್ಕೊಳ್ಳಿ, ಹಾಗೆ ಕರಿಬೇವು ಹಾಕ್ಕೊಂಬಿಡಿ. ಆಗಿದೆ ಈರುಳ್ಳಿ, ಮಸಾಲೆ ಹಾಕ್ಕೊಂಬಿಡಿ. ಮಸಾಲೆ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡು, ಬೇಯಿಸಿಟ್ಕೊಂಡಿರ್ತೀರಲ್ಲ ಆ ನೀರು ಇರುತ್ತೆ, ಅದು ಮಸಾಲೆ ಚೆನ್ನಾಗಿ ಕುದ್ಮೇಲೆ ಹಾಕಬೇಕು. ನೋಡಿ ಕುದ್ದಿದೆ. ಈಗ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಾಳಿಗೂ ಹಾಕಿರ್ತೀನಿ. ಕುದ್ಮೇಲೆ ಈಗ ಕಾಳು ಮಿಕ್ಸ್ ಮಾಡ್ಕೊಂಬಿಡೋಣ. ಇದರಲ್ಲಿ ಬೇಯಿಸಿಟ್ಕೊಂಡಿರೋ ಕಾಳು, ಆಲೂಗಡ್ಡೆ ಎಲ್ಲ ನೋಡಿ, ಕಾಳೆಲ್ಲ ಹಾಕಿ 2 ನಿಮಿಷ ಕುದ್ದಿದೆ, ಸಾಕು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ರೆಡಿಯಾಗಿದೆ ಹಸಿ ಅವರೆಕಾಳು ಹುಳಿ ಸಾರು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು.